ಭಾರತ ಪಾಕಿಸ್ತಾನದ ಮಧ್ಯೆ ಯುದ್ಧದ ಕಾರ್ಮೋಡ ಸರಿದಿದೆ. ಎರಡೂ ದೇಶಗಳಿಂದಲೂ ಕೂಡ ಯುದ್ಧಕ್ಕಾಗಿ ತಾಲೀಮನ್ನು ನಡೆಸಿಕೊಳ್ಳಲಾಗ್ತಾ ಇದೆ. ಉಭಯ ರಾಷ್ಟ್ರಗಳ ಸಮರಾಭ್ಯಾಸ ಗಡಿಯಲ್ಲಿ ಟೆನ್ಷನ್ ಹೆಚ್ಚಾಗ್ತಾ ಇದೆ. ಭಾರತ ಪಾಕಿಸ್ತಾನದ ಮಧ್ಯೆ ಯುದ್ಧದ ಕಾರ್ಮೋಡ ಎರಡೂ ದೇಶಗಳಿಂದಲೂ ಕೂಡ ಯುದ್ಧಕ್ಕಾಗಿ ತಾಲೀಮನ್ನ ಕೂಡ ನಡೆಸಿಕೊಳ್ಳಲಾಗ್ತಾ ಇದೆ. ಸೊ ಹಾಗಾಗಿ ಉಭಯ ರಾಷ್ಟ್ರಗಳ ಸಮರಾಭ್ಯಾಸ ಗಡಿಯಲ್ಲಿ ಟೆನ್ಷನ್ಗಳು ಕೂಡ ಹೆಚ್ಚಾಗ್ತಾ ಇದೆ. ಇನ್ ಕೇಸ್ ಯುದ್ಧ ನಡೆದ್ರೆ ಯಾವ್ಯಾವ ದೇಶಗಳು ಯಾರ ಪರ ನಿಲ್ಲಬಹುದು ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ. ಭಾರತದ ಪರ ನಿಲ್ಲೋ ರಾಷ್ಟ್ರಗಳು ಯಾವುದು, ಹಾಗಾದ್ರೆ ಪಾಕಿಸ್ತಾನದ ಪರ ನಿಲ್ಲೋ ದೇಶಗಳು ಯಾವುವು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಮಿತ್ರ ದೇಶಗಳು ಯಾವ್ಯಾವು ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ. ಅದಕ್ಕೆ ಉತ್ತರವನ್ನ ಕೊಡುವಂತಹ ಕೆಲಸ ನಿಮ್ಮ ಗ್ಯಾರಂಟಿ ನ್ಯೂಸ್ ಮಾಡ್ತಾ ಇದೆ. ಭಾರತಕ್ಕೆ ಜೈ ಎನ್ನುವಂತಹ ದೇಶಗಳು ಯಾವ್ಯಾವು ಅನ್ನುವಂತಹ ಪ್ರಶ್ನೆ ಈಗೇನಾಗಿದೆ, ಭಯೋತ್ಪಾದಕ ಜಾಲವನ್ನ ನಿಷ್ಕ್ರಿಯಗೊಳಿಸೋದಕ್ಕೆ ಭಾರತವು ಪಾಕಿಸ್ತಾನ ಮಿಲಿಟರಿ ಸ್ಥಾಪನೆಯ ಮೂಲವನ್ನ ಗುರಿಯಾಗಿಸ್ಕೊಂಡು ದಾಳಿ ಮಾಡ್ಬೇಕೀಗ. ಪಹಲ್ಗಾಮ್ಗೆ ನವದೆಹಲಿಯ ಪ್ರತಿಕ್ರಿಯೆ ಎಲ್ಲರಿಗೂ ಕೂಡ ಗೋಚರಿಸಬೇಕಾಗಿದೆ. ಸೊ ಭಾರತಕ್ಕೆ ಯಾವ್ಯಾವ ದೇಶಗಳು ಸಪೋರ್ಟ್ ಮಾಡತ್ವೆ? ರಷ್ಯಾ ಮೊದಲಿನಿಂದಲೂ ಕೂಡ ಭಾರತದ ಪರ ಇರುವಂತಹ ದೇಶ. ಸೊ ಹಾಗಾಗಿ ಭಾರತಕ್ಕೆ ಮಿಲಿಟರಿ ಸಹಾಯ ನೀಡುವಂತಹ ದೇಶ ರಷ್ಯಾ ಆಗಿದೆ. ಹಿಂದಿನಿಂದಲೂ ಕೂಡ ಭಾರತದ ನಂಬಿಕೆಯನ್ನ ಉಳಿಸಿಕೊಂಡಿರುವಂತಹ ರಷ್ಯಾ. ಸೊ ಹಾಗಾಗಿ ನಮ್ಮ ಭಾರತಕ್ಕೆ ರಷ್ಯಾ ಸಪೋರ್ಟ್ ಮಾಡುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ವಿಶ್ವಾಸವೂ ಕೂಡ ಇದೆ. ನಂಬಿಕೆಯನ್ನ ಉಳಿಸಿಕೊಂಡಿರುವಂತಹ ರಷ್ಯಾ. ಇನ್ನು ಮುಂದಿನ ದೇಶವನ್ನ ನಾವು ನೋಡ್ತಾ ಹೋಗೋದಾದ್ರೆ ಇಟಲಿ. ಇತ್ತೀಚೆಗೆ ಇಟಲಿ ಭಾರತದ ಮಧ್ಯೆ ಗಾಢ ಸಂಬಂಧಗಳು ಕೂಡ ಆಗಿವೆ. ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಭಾರತದ ಪರ ನಿಲುವನ್ನ ತೋರಿದ್ದಾರೆ. ಇಟಲಿ ಜೊತೆ ಯುದ್ಧ ಸಾಮಗ್ರಿಗಳ ಒಪ್ಪಂದಗಳು ಕೂಡ ಆಗಿದೆ. ಸೊ ಹಾಗಾಗಿ ರಷ್ಯಾ ಇಟಲಿ ಭಾರತದ ಪರವಾಗಿ ಇರುತ್ತೆ ಅನ್ನುವಂತಹ ನಂಬಿಕೆ ವಿಶ್ವಾಸ ಕೂಡ ಇದೆ ನಮ್ಮ ಭಾರತಕ್ಕೆ. ಸೊ ಇನ್ನು ಮುಂದಿನ ದೇಶವನ್ನ ನಾವು ನೋಡ್ತಾ ಹೋಗೋದಾದ್ರೆ ಫ್ರಾನ್ಸ್ ಜೊತೆ ಭಾರತ ಶಸ್ತ್ರಾಸ್ತ್ರದ ಒಪ್ಪಂದವನ್ನ ಕೂಡ ಮಾಡಿಕೊಂಡಿದೆ. ಫ್ರಾನ್ಸ್ನಿಂದಲೇ ಭಾರತದ ರಫೇಲ್ ವಿಮಾನ ಖರೀದಿಗಳು ಕೂಡ ಆಗಿದೆ. ಉಭಯ ದೇಶಗಳ ಉತ್ತಮ ಸಂಬಂಧ ಕೂಡ ಅಷ್ಟೇ ಚೆನ್ನಾಗಿದೆ. ನಮ್ಮ ಭಾರತದ ಪ್ರಧಾನಿ ಮೋದಿ ಫ್ರಾನ್ಸ್ ಜೊತೆ ಒಳ್ಳೆ ಬಾಂಧವ್ಯವನ್ನ ಕೂಡ ಇಟ್ಕೊಂಡಿದ್ದಾರೆ. ಸೊ ಹಾಗಾಗಿ ಸಾಕಷ್ಟು ನಂಬಿಕೆ ವಿಶ್ವಾಸವೂ ಕೂಡ ಇದೆ ಫ್ರಾನ್ಸ್ ಮೇಲೆ. ರಫೇಲ್ ವಿಮಾನ ಖರೀದಿ ಕೂಡ ಮಾಡಿದೆ ಭಾರತ. ಉಭಯ ದೇಶಗಳ ಉತ್ತಮ ಸಂಬಂಧ ಕೂಡ ಇದೆ. ಇನ್ನು ಮುಂದಿನ ದೇಶಗಳನ್ನ ನಾವು ನೋಡ್ತಾ ಹೋಗೋದಾದ್ರೆ ಬ್ರಿಟನ್ ಜೊತೆಗೆ ಇಸ್ರೇಲ್, ಯುರೋಪ್ ಯೂನಿಯನ್ ಸೇರಿ ಹಲವು ರಾಷ್ಟ್ರಗಳು ಭಾರತದ ಪರ ನಿಲುವನ್ನ ಕೂಡ ಹೊಂದಿರುವಂತಹ ದೇಶಗಳಾಗಿದ್ದಾವೆ. ಸೊ ಹಾಗಾಗಿ ಈಗಾಗಲೇ ಅಮೆರಿಕ ದೇಶ ಕೂಡ ಭಾರತದ ಪರವಾಗಿ ಇದೆ. ಭಾರತಕ್ಕೆ ಜೈ ಎನ್ನುವಂತಹ ದೇಶಗಳಿವೆ. ಬ್ರಿಟನ್, ಇಸ್ರೇಲ್, ಯುರೋಪ್, ರಷ್ಯಾ, ಫ್ರಾನ್ಸ್ ಈ ಎಲ್ಲಾ ದೇಶಗಳು ಕೂಡ ಭಾರತದ ಪರವಾಗಿ ಮಾತನಾಡ್ತಿದ್ದಾವೆ. ಅದೇ ರೀತಿಯಾಗಿ ಭಾರತ ಕೂಡ ವಿಶ್ವಾಸವನ್ನ ಕೂಡ ಇಟ್ಕೊಂಡಿದೆ. ಭಾರತಕ್ಕೆ ಹಲವು ರಾಷ್ಟ್ರಗಳು ತಮ್ಮ ನಿಲುವನ್ನ ಕೂಡ ಘೋಷಿಸಿದ್ದಾವೆ. ಇನ್ನು ಪಾಕಿ ಪರ ಯಾರ್ಯಾರು ಸಪೋರ್ಟ್ ಮಾಡ್ತಾರೆ, ಯಾವ್ಯಾವ ದೇಶಗಳು, ಯಾವ್ಯಾವ ಕುತಂತ್ರಿ ದೇಶಗಳು ಸಪೋರ್ಟ್ ಮಾಡ್ತವೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಚೀನಾ. ನಾವು ಹೇಳೋದೇ ಬೇಡ ಬಿಡಿ ಚೀನಾ ಬಗ್ಗೆ. ಭಾರತದ ವಿರೋಧಿ ನಿಲುವನ್ನ ಹೊಂದಿರುವಂತಹ ಚೀನಾ ಸಪೋರ್ಟ್ ಮಾಡುತ್ತೆ. ಏಷ್ಯಾದಲ್ಲಿ ಚೀನಾಗೆ ಪೈಪೋಟಿಯನ್ನ ನೀಡ್ತಾ ಇದೆ ನಮ್ಮ ಭಾರತ. ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರ ಪೂರೈಸ್ತಾ ಇರೋದು ಚೀನಾ ದೇಶ. ಪಾಕಿಸ್ತಾನದ ಮೂಲಕ ಪಿಒಕೆ ಮೇಲೆ ಚೀನಾ ಹಿಡಿತವನ್ನ ಸಾಧಿಸ್ತಾ ಇದೆ. ಆರ್ಥಿಕವಾಗಿಯೂ ಪಾಕ್ಗೆ ಬಲವನ್ನ ತುಂಬುತ್ತಾ ಇದೆ ಚೀನಾ. ಸೊ ಹಾಗಾಗಿ ಚೀನಾ ಸಪೋರ್ಟ್ ಮಾಡುತ್ತೆ, ಅದರಲ್ಲಿ ಎರಡು ಮಾತಿಲ್ಲ. ಯಾವ ದೇಶಕ್ಕೆ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡುತ್ತೆ. ಯಾವಾಗ್ಲೂ ಕೂಡ ಪಾಕಿಸ್ತಾನ ನಮ್ಮ ಭಾರತ ಯಾವುದೇ ನಿಲುವನ್ನ ತೆಗೆದುಕೊಂಡ್ರೂ ಕೂಡ ಅದನ್ನ ವಿರೋಧಿಸ್ಕೊಳ್ತಾ ಬಂದಿದೆ.
ಪಾಕಿಸ್ತಾನದ ಪರವಾಗಿ ನಿಂತುಕೊಂಡು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿದೆ, ಆರ್ಥಿಕವಾಗಿ ಕೂಡ ಸಪೋರ್ಟ್ ಮಾಡ್ಕೊಳ್ತಾ ಬಂದಿದೆ ಚೀನಾ. ಪಾಕ್ಗೆ ಸಪೋರ್ಟ್ ಮಾಡ್ಕೊಳ್ತಾ ಬಂದಿರುವಂತದ್ದು ಪಾಕಿಸ್ತಾನದ ಮೂಲಕ ಪಿಒಕೆ ಮೇಲೆ ಚೀನಾ ತನ್ನ ಹಿಡಿತವನ್ನ ಸಾಧಿಸ್ತಾ ಬಂದಿದೆ. ಈಗಲೂ ಕೂಡ ಸಪೋರ್ಟ್ ಆಗಿ ನಿಂತಿದೆ. ಇನ್ನು ಮುಂದಿನ ದೇಶವನ್ನ ನಾವು ನೋಡ್ತಾ ಹೋಗೋದಾದ್ರೆ ಟರ್ಕಿ ಮತ್ತು ಅಜರ್ಬೈಜಾನ್. ಪಾಕಿಸ್ತಾನಕ್ಕೆ ಟರ್ಕಿ ಬಹಿರಂಗವಾಗಿ ಬೆಂಬಲವನ್ನ ಕೂಡ ವ್ಯಕ್ತಪಡಿಸಿದೆ. ಭಾರತದ ವಿರುದ್ಧ ಟರ್ಕಿ ಪ್ರಧಾನಿ ವಾಗ್ದಾಳಿಯನ್ನ ಕೂಡ ನಡೆಸಿದ್ದಾರೆ. ಪಾಕಿಸ್ತಾನಕ್ಕೆ ಯುದ್ಧ ವಿಮಾನಗಳ ಸಹಾಯವನ್ನ ಕೂಡ ಮಾಡ್ತೀವಿ ಅಂತ ಹೇಳಿ ಬಹಿರಂಗ ವೇದಿಕೆಯಲ್ಲಿ ಕೂಡ ಹೇಳ್ಕೊಂಡಿದೆ. ಸೊ ಹಾಗಾಗಿ ಈ ಎರಡೂ ದೇಶಗಳು ಅಂದ್ರೆ ಟರ್ಕಿ ಮತ್ತು ಅಜರ್ಬೈಜಾನ್, ಅದರ ಜೊತೆಗೆ ಚೀನಾ, ಈ ಮೂರೂ ದೇಶಗಳು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾವೆ. ಯುದ್ಧ ಏನಾದ್ರೂ ನಡೆದ್ರೆ ಯುದ್ಧಕ್ಕೆ ಸಪೋರ್ಟ್ ಮಾಡುವಂತಹ ಸಾಧ್ಯತೆ 100% ಇದೆ. ಇದರಲ್ಲಿ ಎರಡು ಮಾತಿಲ್ಲ. ಸೊ ಆದ್ರೆ ನಮ್ಮ ಭಾರತಕ್ಕೆ ಆಲ್ಮೋಸ್ಟ್ ಎಲ್ಲಾ ದೇಶಗಳು ಸಪೋರ್ಟ್ ಮಾಡ್ತಾ ಇದ್ದಾವೆ. ಏನಾಗತ್ತೆ ಅನ್ನೋದು ಒಂದ್ ಕಡೆ ಆತಂಕ ಪಾಕಿಸ್ತಾನಕ್ಕಿರೋದು, ನಮ್ಮ ಭಾರತಕ್ಕಲ್ಲ. ನಮ್ಮ ಭಾರತ ಸನ್ನದ್ಧವಾಗಿದೆ, ಸೇನೆ ಕೂಡ ರೆಡಿ ಆಗಿದೆ. ಯುದ್ಧ ಇನ್ ಕೇಸ್ ಸಾರಿದ್ರೆ ಅದನ್ನ ಜಯಿಸುವಲ್ಲೂ ಕೂಡ ನಮ್ಮ ಭಾರತ ಮುಂದೆ ಇರುತ್ತೆ. ಅದರಲ್ಲಿ ಎರಡು ಮಾತಿಲ್ಲ. ನಮ್ಮ ಸೇನೆಯ ಮೇಲೆ ನಮ್ಮ ಇಡೀ ಭಾರತೀಯರಿಗೆ ನಂಬಿಕೆ ಇದೆ. ಈಗೇನು ಪೆಹಲ್ಗಾಮ್ನಲ್ಲಿ ದಾಳಿ ಆಯಿತು, 26 ಮಂದಿಯನ್ನ ನಾವು ಕಳ್ಕೊಂಡಿದ್ದೀವಿ. ಅವರ ಕುಟುಂಬಸ್ಥರಿಗೆ ನ್ಯಾಯ ಕೊಡಿಸುವಂತಹ ಕೆಲಸವನ್ನ ನಮ್ಮ ಸೇನೆ ಮಾಡಬೇಕಾಗಿದೆ. ಈಗಾಗಲೇ ಗಲ್ಲಿಯಲ್ಲೂ ಕೂಡ ಹುಡುಕಿ ಉಗ್ರರ ಮನೆಗಳನ್ನ ಕೂಡ ಧ್ವಂಸ ಮಾಡ್ತಾ ಇದೆ ನಮ್ಮ ಭಾರತೀಯ ಸೇನೆ.